ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಮ್ಮ ಮಲೆನಾಡು ಕಡೆ ಮಾಡುವಂತಹ ಅಕ್ಕಿ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಸಿಂಪಲ್ ಕೂಡ ಮಾಡೋದು. ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಮತ್ತು ಕರೆಕ್ಟಾಗಿ ಮೆಜರ್ಮೆಂಟ್ ಕೂಡ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಟ್ರೈ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಅಕ್ಕಿ ಕಡುಬನ್ನ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಈ ಕಡುಬನ್ನ ಮಾಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಇದಂತೂ ಸಾಂಬಾರ್ ಜೊತೆ ಇಲ್ಲ ಚಟ್ನಿ ಜೊತೆ ಸಕ್ಕತ್ ಟೇಸ್ಟು, ತುಂಬ ಟೇಸ್ಟಿಯಾಗಿರುತ್ತೆ. ಈ ಅಕ್ಕಿ ಕಡುಬನ್ನ ಅಕ್ಕಿ ನುಚ್ಚಿನಿಂದನೂ ಮಾಡ್ತಾರೆ, ಕೆಲವೊಬ್ರು ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡ್ತಾರೆ. ಬಟ್ ನಾನಿಲ್ಲಿ ಅಕ್ಕಿ ನುಚ್ಚಿನಿಂದ ಮಾಡಿದ್ದೀನಿ. ಸೊಸೈಟಿ ಅಕ್ಕಿ ಬರುತ್ತಲ್ವಾ, ಡಿಪೋ ಅಕ್ಕಿ ಅಂತೀವಲ್ವಾ, ಅದನ್ನ ಈ ಥರ ರವಾ ಥರ ಗಿರಣಿ ಮಾಡಿಸ್ಕೊಂಬಂದಿದ್ದೀವಿ. ಏನಿಲ್ಲ, ಸೊಸೈಟಿ ಅಕ್ಕಿನ ಒನ್ ಟೈಮ್ ತೊಳೆದ್ಬಿಟ್ಟು ಒಣಗಿಸಿ ಇದನ್ನ ಈ ಥರ ಗಿರಣಿ ಮಾಡಿಸ್ಕೊಂಬಂದ್ರೆ ಸಾಕು. ಕೆಲವೊಬ್ರು ದಪ್ಪ ಸೈಜಲ್ಲಿ ಗಿರಣಿ ಮಾಡಿಸ್ತಾರೆ, ಕೆಲವೊಬ್ರು ಈ ಥರ ರವಾ ಥರ ಮಾಡಿಸಿದ್ರೆ. ನಮ್ಮನೇಲಿ ನಾನು ರವಾ ಥರನೇ ಮಾಡಿಸಿದ್ದೀನಿ. ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಅಪ್ಪ ಅಂತಂದರೆ 1 ಕಪ್ ಆಗೋವಷ್ಟು ಅಕ್ಕಿ ನುಚ್ಚಿಗೆ 2 ಕಪ್ ಆಗೋವಷ್ಟು ನೀರು ತೊಗೊಬೇಕು. ಕರೆಕ್ಟಾಗಿ ನೀವು ಯಾವ ಬೌಲಲ್ಲಾಗಲಿ ಕಪ್ಪಲ್ಲಾಗಲಿ ಅಳತೆ ತೊಗೊಂಡ್ರು ಕೂಡ 1 to 1 ಕಪ್ಪು ಅಕ್ಕಿ ನುಚ್ಚು ತೊಗೊಂಡ್ರೆ 2 ಕಪ್ಪು ನೀರು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ 2 ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಡ್ತಿದ್ದೀನಿ. ಕರೆಕ್ಟಾಗಿ ಇದೇ ಮೆಜರ್ಮೆಂಟಲ್ಲೇ ತೊಗೋಬೇಕು. ಆ ನೀರು ಚೆನ್ನಾಗಿ ಕಾಯಬೇಕು. ಇವಾಗ ನೋಡ್ರಿ, ಈ ಥರ ನೀರು ಕಾದ್ಮೇಲೆ ನಾವು ತೊಗೊಂಡಿರ್ತಕ್ಕಂಥ ನುಚ್ಚು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕೆಲವೊಂದು ಟೈಮ್ ಮೆಜರ್ಮೆಂಟ್ ಹೇಗಪ್ಪ ಅಂತಂದರೆ ಅಕ್ಕಿ ನುಚ್ಚು ಏನಾದ್ರೂ ಹೊಸ ಅಕ್ಕಿದಾಗಿತ್ತಪ್ಪ ಅಂತಂದರೆ ನೀರು ಕಡಿಮೆ ತಗೊಳುತ್ತೆ. ಅಕಸ್ಮಾತ್ ಹಳೆ ಅಕ್ಕಿದೇನಾದರೂ ನೀವು ನುಚ್ಚು ಮಾಡಿಸಿದ್ರೆ ಸ್ವಲ್ಪ ನೀರು ಎಕ್ಸ್ಟ್ರಾ ತಗೊಳುತ್ತೆ. ಕರೆಕ್ಟಾಗಿ ನೀವು 2 ಕಪ್ ಹಾಕಿದ್ರೆ ಒಮ್ಮೊಮ್ಮೆ ಬ್ಯಾಲೆನ್ಸ್ ಆಗುತ್ತೆ. ಹೊಸ ಅಕ್ಕಿ ನುಚ್ಚಾಗಿರಲಿ ಅಥವಾ ಹಳೆ ಅಕ್ಕಿದು ನುಚ್ಚಾಗಿರಲಿ, ಈ ಥರ ನೀಟಾಗಿ ಸ್ಟಿರ್ ಮಾಡಿ. ನೀವು ಸ್ಪೂನ್ ಸ್ಟಿರ್ ಮಾಡೋದು ಬಿಟ್ಟೆ ಅಂದರೆ ಮತ್ತೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದು ನುಚ್ಚಲ್ವಾ, ಅಷ್ಟೇನು ಗಂಟಾಗಲ್ಲ. ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೋಬೇಕು. ಖಾಲಿ ಕಡುಬಿಗಿಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡುಬಿಂದು. ಈ ಥರ ನೀಟಾಗಿ ನೀವು ಅವಾಗವಾಗ ಸ್ಟಿರ್ ಮಾಡ್ತಾನೆ ಇರಬೇಕು. ಈ ಥರ ಕೊತ ಕುದಿಬೇಕು, ಅವಾಗೇ ಅದು ಅಕ್ಕಿ ಕಡುಬು ಚೆನ್ನಾಗಿ ಬರೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅಕ್ಕಿ ನುಚ್ಚನ್ನ ಸ್ವಲ್ಪ ದಪ್ಪ ರವಲ್ಲಿ ಹಾಕ್ತಾರೆ. ಅವಾಗ ಕೂಡ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ರವೆ ಥರ ಹಾಕಿರೋದ್ರಿಂದ ಕರೆಕ್ಟಾಗಿ 1 ಕಪ್ಪು ಅಕ್ಕಿ ನುಚ್ಚಿಗೆ 2 ಕಪ್ಪು ನೀರು ತಗೊಂಡಿದ್ದೀನಿ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈ ಥರ ಮುದ್ದೆ ಥರ ಆಗಬೇಕು ಇದು ಅಕ್ಕಿ ನುಚ್ಚಿಂದು. ಈ ಥರ ಆಗಿದೆ ಅಪ್ಪ ಅಂತಂದಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಇನ್ನೊಂದು ಸಾರಿ ಚೆಕ್ ಮಾಡೋದಾದರೆ ಕೈಯಿಂದ ಮುಟ್ಟು ನೋಡಿ. ಕೈಯಿಂದ ಮುಟ್ಟು ನೋಡಿದಾಗ ಅದು ಕೈಗೆ ಅಂಟಬಾರ್ದು. ಆ ಥರ ಆಗಿತ್ತಪ್ಪ ಅಂದರೂ ಕೂಡ ಚೆನ್ನಾಗಿ ಇದು ಬೆಂದ್ಕೊಂಡಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೋಡ್ರಿ, ಇವಾಗ ಕೈ ತ್ಯಾವ ಮಾಡಿಕೊಂಡು ಈ ಥರ ಮುಟ್ಟಿ ನೋಡಿ, ಅದು ಕೈಗೆ ಅಂಟ್ಕೋಬಾರ್ದು. ಈ ರೀತಿ ರೆಡಿ ಆದಮೇಲೆ 1-2 ನಿಮಿಷ ಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನಿಮಗೆ ನೋಡಿದ ತಕ್ಷಣ ಅನಿಸುತ್ತೆ ಇದು ಕಡುಬು ಕಟ್ಟಕ್ಕೆ ಬರಲ್ಲೇನೋ, ಜಿಗಿ ಇರಲ್ವೇನೋ, ಯಾವ ಥರ ಕಟ್ಟೋದು, ಇದು ಒಂಥರ ಅನ್ನ ಥರ ಇದೆಲ್ಲ ಅಂತ ಫೀಲ್ ಕೊಡುತ್ತೆ. ಬಟ್ 1-2 ನಿಮಿಷ ನೀವು ಕೈಯಿಂದ ಪ್ರೆಸ್ ಮಾಡಿದ ತಕ್ಷಣ ಅದು ಒಂಥರ ಜಿಗಿ ಥರ ಚೆನ್ನಾಗಿ ಬರುತ್ತೆ. ಕೈ ಕೂಡ ಅಂಟಲ್ಲ, ಅಷ್ಟು ಚೆನ್ನಾಗಿ ಜಿಗಿ ಬರುತ್ತೆ. ನೀವು ರೊಟ್ಟಿ ಕೂಡ ಮಾಡ್ಬೋದು, ಆ ಥರ ಜಿಗಿ ಬರುತ್ತೆ. ನೋಡ್ರಿ, ಇವಾಗ ನಾನೆಲ್ಲ ಪ್ರೆಸ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಜಿಗಿ ಬರ್ತಿದೆ. ರೊಟ್ಟಿ ಕೂಡ ಮಾಡ್ಬೋದು, ಆ ಥರ ಜಿಗಿ ಬರ್ತಿದೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಈ ಥರ ಎಲ್ಲ ಪ್ರೆಸ್ ಮಾಡಿ ಇದನ್ನು ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಉಂಡೆ ಮಾಡ್ಕೋಬೋದು. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿರ್ತಕ್ಕಂಥ ವೀಡಿಯೋನ ಫುಲ್ ವಾಚ್ ಮಾಡಿ. ಮತ್ತು ಅದ್ರ ಜೊತೆ ಕಮೆಂಟ್ ಕೂಡ ಮಾಡಿ. ನೀವು ಹಾಕಿರ್ತಕ್ಕಂಥ ಕಮೆಂಟು, ಲೈಕ್ಸು ನಮಗೆ ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಂಗಾಗಿ ಕಂಪಲ್ಸರಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ಥರ ಎಲ್ಲ ರೆಡಿ ಆದಮೇಲೆ ನಿಮಗೆ ಯಾವ ಡಿಫ್ರೆಂಟ್ ಶೇಪಲ್ಲಿ ನೀವು ಉಂಡೆ ಬೇಕಾದ್ರೆ ಕಟ್ಕೋಬೋದು. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಅವ್ರಿಗೆ ಜಾಮೂನ್ ಶೇಪಲ್ಲಿ, ಓವಲ್ ಶೇಪಲ್ಲಿ ಮತ್ತು ಇಡ್ಲಿ ಶೇಪಲ್ಲಿ ನಾನು ಇವನ್ನ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಯಾವ್ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕಡುಬನ್ನ ಕಟ್ಕೋಬೋದು. ಕೆಲವೊಬ್ಬರು ದೊಡ್ಡದಾಗಿ ಕಟ್ತಾರೆ. ಇದು ನಾನ್ ವೆಜ್ಜಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ ಅಂತ ಬಂದರೆ ಸಾಂಬಾರು. ನಾವು ವೆಜ್ ತಿನ್ನೋರು ಕಾಳು ಸಾಂಬಾರು ಇಲ್ಲ ಮಸಾಲ ಸಾಂಬಾರು ಬೇರೆ ರೀತಿ ಮಾಡ್ಕೊಂಡು ತಿನ್ಕೋಬೋದು. ಬಟ್ ನಾನ್ ವೆಜ್ ತಿನ್ನೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ವೆಜ್ ತಿನ್ನೋರಿಗೆ ಸ್ವಲ್ಪ ಮಸಾಲ ಹಾಕಿ ಕಾಳು ಸಾಂಬಾರು ಅಂದರೆ ಹೆಸರು ಕಾಳು ಇಲ್ಲ ಅಂತಂದರೆ ಅವರೆಕಾಳು, ಅಲಸಂದಿ ಕಾಳು ಸಾಂಬಾರಿಗಂತೂ ಸಖತ್ ಟೇಸ್ಟ್ ಇರುತ್ತೆ. ಈ ಥರ ಎಲ್ಲನೂ ಶೇಪಲ್ಲಿ ಮಾಡಿಟ್ಕೊಂಡು ಇದನ್ನು ಮತ್ತೆ ಸ್ಟೀಮಲ್ಲಿ ನಾವು ಬೇಯಿಸ್ಕೊಳಕ್ಕಾಗುತ್ತೆ. ನೀವು ಇಷ್ಟ ಆಯ್ತಪ್ಪ ಅಂತಂದು ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಇದನ್ನು ನಾವು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡೋದು ಕೂಡ ತುಂಬ ಈಸಿ. ಮನೇಲಿ ಇಡ್ಲಿ ಪಾತ್ರೆ ಇರುತ್ತಲ್ವ, ಅದರಿಂದನೇ ಮಾಡಿದರೆ ಸಾಕು. ನೀಟಾಗಿ ಈ ಥರ ಕಡುಬು ಕಟ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಸೇಮ್ ನೀವು ಇಡ್ಲಿಗೆ ಯಾವ ಥರ ನೀರು ಹಾಕ್ಕೊಂತೀರೋ ಆ ಥರ ಕೆಳಗಡೆ ನೀರು ಹಾಕ್ಕೊಂಡು ಫಸ್ಟು ಇಡ್ಲಿ
ಪ್ಲೇಟ್ ಏನಿರುತ್ತೋ ಆ ಪ್ಲೇಟಿಗೆ ಒಂಚೂರು ಎಣ್ಣೆ ಹಚ್ಕೊಂಡು ನೀವು ಮಾಡಿರ್ತಕ್ಕಂಥ ಕಡುಬನ್ನೆಲ್ಲ ಇಟ್ಟು ಸ್ಟೀಮಲ್ಲಿ ಬೇಯಿಸ್ಕೋಬೋದು. ಪ್ಲೇಟಿಗೆ ಎಣ್ಣೆ ಹಚ್ಚಿದ್ರೂ ಹಚ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದೇನು ಅಂಟಲ್ಲ, ಆಲ್ರೆಡಿ ಇದು ಬೆಂದಿರೋದ್ರಿಂದ ಇದೇನು ಅಂಟಲ್ಲ ಪ್ಲೇಟಿಗೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 10-15 ನಿಮಿಷ ಸ್ಟೀಮಲ್ಲೇ ಬೇಯಿಸ್ಬೇಕು. ಇದನ್ನು ಪಟ್ಟಂತ ತೆಗಿಬೇಡಿ. ಇಡ್ಲಿ ಆದರೆ ಬೇಗ ಆಗುತ್ತೆ ರವೆ ಇಡ್ಲಿ, ಬಟ್ ಇದೊಂದು 15-20 ನಿಮಿಷ ಅಂತೂ ಟೈಮ್ ತಗೊಳುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ. 1 to ಡಬಲ್ ಶೇಪಲ್ಲೇ ಆಗುತ್ತೆ. ಆಮೇಲೆ ಓಪನ್ ಮಾಡಿ ನೋಡಿದಾಗ ರವೆ ಇಡ್ಲಿ ಯಾವ ಥರ ಇರುತ್ತೋ ಆ ಥರ ಆಗಿರುತ್ತೆ. ಆವಾಗ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವನ್ನೆಲ್ಲನೂ ಒಂದು ಪಾತ್ರೆಗೆ ನಾನು ಸರ್ವ್ ಮಾಡ್ಕೊತಿದ್ದೀನಿ. ಇಡ್ಲಿ ಅವೆಲ್ಲ ಫ್ರೆಶ್ ಆಗಿ ಅವಾಗಿಂದ ಅವಾಗೆ ತಿಂದ್ರೇ ಚೆನ್ನಾಗಿರುತ್ತೆ. ಬಟ್ ಒಂದು 2-3 ಅವರ್ ಬಿಟ್ಟ ತಕ್ಷಣ ಒಂಥರ ತಿನ್ನೋಕ್ಕೆ ಅನಿಸಲ್ಲ ಇಡ್ಲಿ. ಬಟ್ ಇದು ಅಕ್ಕಿ ಕಡುಬು ಆ ಥರ ಅನಿಸಲ್ಲ. ಮಸಾಲ ಸಾಂಬಾರು ಇದ್ದರೆ ಯಾವಾಗ ಬೇಕಾದ್ರೂ ತಿನ್ಬೋದು, ಸಖತ್ ಟೇಸ್ಟ್ ಇರುತ್ತೆ. ಮತ್ತು ಒಳಗಡೆ ಎಲ್ಲ ಸ್ಪಾಂಜಿಯಾಗಿ ಎಷ್ಟು ಸ್ಮೂತಾಗಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿತ್ತಂತ ಕೂಡ ಕಾಮೆಂಟ್ ಮಾಡಿ. ನಾನು ಎಲ್ಲ ಕಡುಬನ್ನ ಈ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಕಡುಬನ್ನ ಪ್ಲೇಟಿಗೆ ಹಾಕ್ಕೊಂಡು ಮಸಾಲ ಸಾರು ಜೊತೆ ತಿಂದರೆ ಸಖತ್ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಹಾಕ್ತೀರಾ ಸಖತ್ತಾಗಿ ಬಂದಿತ್ತು ಮೇಡಮ್ ಅಕ್ಕಿ ಕಡುಬು ಅಂತ. ಇದ್ರ ಜೊತೆ ನಾನಿಲ್ಲಿ ಅಲಸಂದಿ ಕಾಳು ಸಾಂಬಾರು ಮಾಡಿದ್ದೆ, ಅದು ಕೂಡ ಸೂಪರ್ ಟೇಸ್ಟ್ ಇತ್ತು. 1-2 ದಿನ ಬಿಟ್ಟು ನಾನು ಈ ಸಾಂಬಾರ್ದು ಕೂಡ ರೆಸಿಪಿ ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ, ಅದನ್ನು ಕೂಡ ವಾಚ್ ಮಾಡಿ. ಕಡುಬು ಮತ್ತು ಈ ಕಾಳು ಸಾಂಬಾರು ಯಾವ ಥರ ಬಂದಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್.